ಈ ದಿನಕ್ಕೆ ನನ್ನ ಮಗ ಕೊಲೆಯಾಗಿ 1 ವರ್ಷ ಆಗಿದೆ ಕರೆಕ್ಟಾಗಿ. ಆ ಕಾರಣ ತಾವೆಲ್ಲ ಮಾಧ್ಯಮದವರು ನಮ್ಮನ್ನು ಭೇಟಿ ಮಾಡಿದ್ದೀರಿ. ನಮಗೆ ಪುತ್ರ ಶೋಕ ನಿರಂತರ ಅಂತ ಅದು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವ ಇರೋ ತನಕ ನಮಗೆ ಆ ನೋವು ಇದ್ದೇ ಇರುತ್ತೆ. ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾ ಇದ್ದೀವಿ. ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ. ಕೋರ್ಟ್ ಇರ್ಬೋದು, ಪೊಲೀಸರು ಇರ್ಬೋದು, ನೀವು ಮಾಧ್ಯಮದವ್ರು ಇರಬೇಕು, ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಆದರೆ ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಾವು ಸರ್ಕಾರವನ್ನು ಬೇಡಿಕೊಳ್ಳೋದು ಇಷ್ಟೇ, ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮದು ಮನವಿ ಇದೆ. ನಮ್ಮ ಸೊಸೆಗೆ ನೌಕರಿ ಕೇಳಿದ್ವಿ, ಸರ್ಕಾರ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಪ್ರತಿ ಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗಬೇಕಾಯ್ತೆ. ಅವಳು ಸಣ್ಣಳು, ಮೊಮ್ಮಗ ಸಣ್ಣನು. ಯಾಕಂದ್ರೆ ನಮಗೆ ವಯಸ್ಸಾಗಿದೆ, ನಾವು ಇರೋ ತನಕ ಏನೋ ನಡೀತೈತೆ. ಆಮೇಲೆ ಅವರ ಭವಿಷ್ಯಕ್ಕೆ ನಮಗೆ ಒಂದು ಚಿಂತೆ ಆಗಿದೆ. ಆ ಚಿಂತೆಯನ್ನು ಸರ್ಕಾರ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಪರಿಶೀಲಿಸಬೇಕಂತ ನಾನು ಕೇಳ್ಕೊಂತೀನಿ. ಈಗ ದರ್ಶನ್ಗೆ ಮತ್ತೆ ಫಿಲ್ಮ್ ಶೂಟಿಂಗಿಗೆ ಫಾರಿನ್ ಹೋಗ್ಲಿಕ್ಕೆಲ್ಲ ಅವಕಾಶ ಸಿಕ್ಕಿದೆ. ಹಾಂ, ದರ್ಶನ್ಗೆ ಹಾಂ, ಫಿಲ್ಮ್ ಶೂಟಿಂಗ್ ಹೋಗ್ಲಿಕ್ಕೆ ಫಾರಿನ್ಗೆ ಹೋಗ್ಲಿಕ್ಕೆಲ್ಲ ಅವಕಾಶ ಸಿಕ್ಕಿದೆ. ಅಲ್ಲ, ಅದು ಕಾನೂನು ವಿಚಾರ. ನಾವು ತಪ್ಪಿತರಿಗೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ತಿರೋದು. ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನು ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ನಮ್ಮದು ಮನವಿ. ರೇಣುಕಾಸ್ವಾಮಿ ಕುಟುಂಬ ಬರ್ತಾ ತಟಸ್ಥ ನೀತಿ ಮೌನ ವಹಿಸ್ತಾ ಇರೋದೆಲ್ಲ ನೋಡಿದ್ರೆ ಜನ ದರ್ಶನ್ ಹೊರಗಡೆ ಬಂದಾದ್ಮೇಲೆ ಇಲ್ಲ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ತಟಸ್ಥ ಏನೂ ಇಲ್ಲ. ನಮಗೆ ಕಾನೂನಲ್ಲಿ ನಾವೇ ಯಾಕೆ ನಾವು ಭಾಗವಹಿಸಿದ್ದು ನಮಗೆ ಇದೆಲ್ಲ ಇಷ್ಟ ಇಲ್ಲ. ಕಾನೂನು ಅದರದ್ದೇ ಆದ್ರ ಕ್ರಮ ಇರುತ್ತೆ, ಅದರಲ್ಲಿ ಕ್ರಮ ತೆಗೆದುಕೊಂತಾರೆ. ನಮಗೆ ಕಾನೂನು ಬಗ್ಗೆ, ಪೊಲೀಸರ ಬಗ್ಗೆ, ಸರ್ಕಾರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅಂತ ನಮಗೆ ಭರವಸೆ ಇದೆ. ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು. ಸುಪ್ರೀಂ ಕೋರ್ಟ್ ಅದು ಬೇಲ್ ಪ್ರಕರಣಕ್ಕೆ ಹೋಗಿದೆ. ಮೇನ್ ಪ್ರಕರಣ ಇನ್ನೂ ಶುರು ಆದಾಗೇ ಇಲ್ಲ. ಸರ್ಕಾರನೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಇದು ಅತ್ಯಂತ ವಿಶೇಷ ಪ್ರಕರಣ. ಅಲ್ಲಿ ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸರ್ಕಾರ ಇದರ ಬಗ್ಗೆ ಪೊಲೀಸ್ನವರು ಒಂದು ವಿಶೇಷ ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಈಗ ದರ್ಶನ್ ಹೊರಗಡೆ ಬಂದ್ಮೇಲೆ ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಇಲ್ಲ. ನಾವು ಯಾರನ್ನೂ ಯಾರನ್ನೂ ಅವ್ರನ್ನ ಸಂಪರ್ಕ ಮಾಡಿಲ್ಲ, ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ. ದರ್ಶನ್ ಅವರು ರೇಣುಕಾಸ್ವಾಮಿ ಕುಟುಂಬನ ಸಂಪರ್ಕ ಮಾಡ್ಬೋದು, ರಾಜಿ ಮಾಡ್ಕೊಳ್ಬಹುದು, ಆ ಥರದ ಚರ್ಚೆಗಳು ನಿರಂತರ ನಡೀತಾನೆ ಇದೆ. ಇಲ್ಲ, ಅದ್ರ ಬಗ್ಗೆ ನಮಗೇನದು ಇದಿಲ್ಲ. ನಮಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ, ಸಂಪರ್ಕಿಸ್ತಾರಂತ ನನ್ನ ನಂಬಿಕೆ ಇಲ್ಲ. ಸಂಪರ್ಕ ಮಾಡಿದ್ರೆ ಬಂದಾಗ ಆ ವಿಚಾರ ಬೇರೆ. ಅಲ್ಲಿ ಬರೋದಕ್ಕೆ ಬಂದಿದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು. ಇನ್ಮೇಲೆ ಏನಾಗ್ತದೆ, ಆಗೋದಿಲ್ಲ. ಅದು ಕಾನೂನು ಇರೋ ದೃಷ್ಟಿಯಿಂದ ಅವರು ಏನಾರು ವಿಚಾರ ಮಾಡಿರ್ಬೋದು, ಗೊತ್ತಿಲ್ಲ. ಅಲ್ಲ, ಒಂದ್ ವೇಳೆ ಅವರು ನಿಮ್ಮನ್ನ ಸಂಪರ್ಕ ಮಾಡಿ ಸಾರಿ ಕೇಳಂತ ನಾವು ಏನ ಇದ್ರೆ ನಮ್ಮ ಹಿರಿಯರು ಇದ್ದಾರೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಅಂದ್ರೆ ಭೇಟಿಗೆ ಅವಕಾಶ ಕೊಡ್ತೀರಾ ಬಂದ್ರೆ ಅಕಸ್ಮಾತ್ ಆಗಿ? ಅಲ್ಲ, ಹೇಳಿದ್ನಲ್ಲ, ನಮ್ಮ ಹಿರಿಯರು ಇದ್ದಾರೆ. ಅಂತ ಪ್ರಸಂಗ ಬಂದ್ರೆ ಸಮಾಜದವರು ಹಿರಿಯರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾವು ಬದ್ಧ ಇರುತ್ತೆ. ನೀವು ತಂದೆ ತಾಯಿಯಾಗಿ ನಾವು ತಂದೆ ತಾಯಿಯಾಗಿ ನಮ್ಗೆ ಸಪ್ತಶ್ರೀ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ದು ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.